Welcome back to Success Academy Jamkhandi. This is Ramesh Pujari. My dear students, this is Ramesh Pujari. Am I audible, dear students? And voice correct ಆಗಿ ಕೇಳ್ತಾ ಇದ್ರೆ yes ಅಂತ ಟೈಪ್ ಮಾಡಿ. Yes. ಪ್ರತಿದಿನ ರಾತ್ರಿ 9 ಗಂಟೆಗೆ ಈ ಒಂದು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಫ್ರೀ ಕ್ಲಾಸ್ ನಿಮಗೋಸ್ಕರ ಪ್ರತಿದಿನ ಯೂಟ್ಯೂಬ್ದಲ್ಲಿ ಇರುತ್ತೆ ವಿದ್ಯಾರ್ಥಿಗಳೇ, ಯೂಟ್ಯೂಬ್ದಲ್ಲಿ ಇರುತ್ತೆ. ಈ ಕ್ಲಾಸನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ನೀವು ಜಾಯ್ನ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಚೂಸ್ ಮಾಡೋದ್ರ ಮುಖಾಂತರ ಈ ಪ್ರತಿದಿನದ ಒಂದು ಫ್ರೀ ಕ್ಲಾಸನ್ನು ನೀವು ಪಡಿಬಹುದು. ಪ್ರತಿದಿನ ನಮ್ಮ ಕ್ಲಾಸನ್ನು ನೀವು ಪಡಿಬಹುದು ವಿದ್ಯಾರ್ಥಿ. ಅರ್ಥ ಆಯ್ತಾ ರೀ? ಎಸ್. ಹಾಗಾದರೆ ಬನ್ನಿ, ಇವತ್ತು ಕೆಲವು ಇಂಪಾರ್ಟೆಂಟ್ ವೊಕ್ಯಾಬ್ಯುಲರಿ ವರ್ಡ್ಸ್ಗಳನ್ನು ನಾವು ತಿಳಿದುಕೊಳ್ಳೋಣ. ಸೊ ಆಮ್ ಆಡಿಬಲ್ ಡಿಯರ್ ಸ್ಟೂಡೆಂಟ್ಸ್? ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು. ಎಸ್ ಅಂತ ಟೈಪ್ ಮಾಡ್ಬೋದು. ಓಕೆ, ಎಸ್ ಬನ್ನಿ. ಇವತ್ತಿನ ಇಂಪಾರ್ಟೆಂಟ್ ವೊಕ್ಯಾಬ್ಯುಲರೀಸ್ ನೋಡಿ, ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು UPSC ಅಥವಾ ಒಂದು SSB NDA ಅಂತಿಂಥ ಪರೀಕ್ಷೆಗಳಿಗೋಸ್ಕರ ಬೇಕಾಗಿರುವಂಥ ವೊಕ್ಯಾಬ್ಯುಲರಿ ಕ್ಲಾಸನ್ನು ನಿಮ್ಮ ಜೊತೆ ಅಂದರೆ ಅರ್ಥ ಮಾಡ್ತಾ ಇರ್ತೇನೆ. ಈ ವೊಕ್ಯಾಬ್ಯುಲರಿ ಕ್ಲಾಸ್ದ ಒಂದು ಈಗ ಸದ್ಯ ನಾನು ಮಾಡ್ತಾ ಇರುವಂಥ ವೊಕ್ಯಾಬ್ಯುಲರಿ ಕ್ಲಾಸ್ ಇದು 33ನೇ ಕ್ಲಾಸ್ ಆಗಿದೆ. ಹಿಂದಿನ ಕ್ಲಾಸನ್ನು ನೀವು ನೋಡಿದ್ದಿಲ್ಲ ಅಂತಂದರೆ ಅಲ್ಲೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವೊಕ್ಯಾಬ್ಯುಲರಿ ಅಥವಾ ಶಬ್ದಕೋಶಗಳ ಒಂದು ವಿಡಿಯೋದ ಗ್ರೂಪದ ಒಂದು ಪ್ಲೇಲಿಸ್ಟ್ ಸಿಗುತ್ತೆ, ವೊಕ್ಯಾಬ್ಯುಲರಿ ಅಂತ ಹೇಳಿ. ಅರ್ಥ ಆಯ್ತಾರೆ? ವೊಕ್ಯಾಬ್ಯುಲರಿ ಫಾರ್ ಆಲ್ ಎಕ್ಸಾಮ್ಸ್ ಅಂತ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಕೋಬಹುದು. ಅರ್ಥ ಆಯ್ತರಿ? ನೋಡಿ, ಶಬ್ದಗಳ ಸಂಗ್ರಹಣ ಅಂತ ಒಂದು ಕ್ಲಾಸ್ ಬಂತಂದರೆ ಯಾವಾಗಲೂ ಎಲ್ಲರಿಗೂ ಬೋರ್ ಆಗುತ್ತೆ, ಎಲ್ಲರಿಗೂ ಏನಾಗುತ್ತೆ, ಬೇಸರ ಆಗುತ್ತೆ, ತುಂಬ ಅಂದ್ರೆ ತುಂಬ ಬೇಸರ ಆಗುತ್ತೆ. ಯಾಕಂತಂದರೆ ಈ ವೊಕ್ಯಾಬ್ಯುಲರಿ ಕ್ಲಾಸ್ದಲ್ಲಿ ನಾನು ಜಾಸ್ತಿ ಮಾತಾಡೋದಿರುತ್ತೆ, ನೀವು ಜಸ್ಟ್ ಐಡಿಯಲ್ ಆಗಿ ಇರೋದಿರುತ್ತೆ. ಅರ್ಥ ಆಯ್ತಾ ರೀ? ಅಂದರೆ ನಾನು ಯಾವಾಗಲೂ ಏನು ಮಾಡ್ತಾ ಇದ್ದೇನೆ ಅಂತಂದರೆ, ನನ್ನ ಟಾರ್ಗೆಟ್ ಏನಂದರೆ ಮುಂದೆ ಬರುವಂತಹ SDA ಎಕ್ಸಾಮ್, ಮುಂದೆ ಬರುವಂಥ FDA ಎಕ್ಸಾಮ್, ಮುಂದೆ ಬರುವಂಥ C ಗ್ರೂಪ್ ಎಕ್ಸಾಮ್ ಇರ್ಬೋದು, ಅಥವಾ PDO ಇರ್ಬೋದು, ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ ಇರ್ಬೋದು, HSTRಗೋಸ್ಕರ ಇರ್ಬೋದು, GPSTR ಇರ್ಬೋದು, ಅಥವಾ PU ಲೆಕ್ಚರ್ ಇರ್ಬೋದು, ಅಥವಾ ಯಾವುದಾದ್ರೂ ಗ್ರ್ಯಾಜುಯೇಷನ್ PUC ಹುಡುಗರು, ನೀವು ಯಾರೇ ಇದ್ದರೂ ಕೂಡ ಮುಂಬರುವ ದಿನಗಳಲ್ಲಿ ಬೇಕಾಗಿರುವಂಥ ವೊಕ್ಯಾಬ್ಯುಲರಿ ಮೇಲೆ ಆ್ಯಂಥೋನಿಮ್ಸ್ ಮತ್ತು ಸಿನೋನಿಮ್ಸ್ ಇರ್ಬೋದು, ಈ ಥರದ ಎಲ್ಲ ಒಂದು ಸಾಧ್ಯವಾದಷ್ಟು ಒಳ್ಳೆ ಬುಕ್ಸ್ಗಳನ್ನು ನಿಮ್ಮ ಮುಂದೆ ತೊಗೊಂಡು ನಾನು ನಿಮ್ಮನ್ನ ಟೀಚ್ ಮಾಡ್ತಾ ಹೋಗ್ತಾ ಇರ್ತೀನಿ, ನಿಮಗೆ ಕಲಿಸ್ತಾ ಹೋಗ್ತಾ ಇರ್ತೇನೆ. ಸೊ ಆದ ಕಾರಣ ನಿಮಗೆ ಒಂದೇ ಒಂದು ರಿಕ್ವೆಸ್ಟು, ಮಧ್ಯದಲ್ಲಿ ನೀವೇನಾದರೂ ಬೋರ್ ಆಗ್ತಾ ಹೋದರೆ ನನ್ನನ್ನು ಕ್ಷಮಿಸಿ. ಪ್ರತಿದಿನ 9 ಗಂಟೆಗೆ ಇದಿರುತ್ತೆ ಫ್ರೀ ಕ್ಲಾಸು ಯೂಟ್ಯೂಬ್ದಲ್ಲಿ. ತಿಳಿತರಿ? ಎಸ್ ಬನ್ನಿ. ಕೆಲವು ಶಬ್ದಗಳ ಅರ್ಥ ನಿಮ್ಗೆ ಗೊತ್ತಿರ್ಬೋದು, ಕೆಲವು ಶಬ್ದಗಳ ಅರ್ಥ ನಿಮ್ಗೆ ಗೊತ್ತಿರದೇ ಇರ್ಬೋದು. ಅರ್ಥ ಆಯ್ತಾರಿ? ಸೊ ಆದರೆ ನಾವು ಹೇಳ್ತಾ ಇರುವಂಥ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಆಫ್ ದ ಮೀನಿಂಗ್ ಆಫ್ ದೋಸ್ ವರ್ಡ್ಸ್ ವೈಲ್ ವಿ ಆರ್ ಯೂಸಿಂಗ್ ಇನ್ ಸಮ್ ಸೆಂಟೆನ್ಸಸ್ ಆರ್ ಸಮ್ ಗ್ರಾಮೆಟಿಕಲ್ ಪಾರ್ಟ್ ಮೈ ಡಿಯರ್ಸ್. ಅರ್ಥ ಆಯ್ತಾರಿ? ಎಸ್ ಬನ್ನಿ ನೋಡೋಣ. ಮೊದಲನೇ ಒಂದು ಶಬ್ದ ಎ ಮತ್ತು ಆ್ಯನದ ಬಗ್ಗೆ ತಿಳಿದುಕೊಳ್ಳೋಣ. ಇಫ್ ದ ವರ್ಡ್ ಫಾಲೋಯಿಂಗ್ ಬಿಗಿನ್ಸ್ ವಿತ್ ಅ ವೊವೆಲ್ ಸೌಂಡ್, ದ ವರ್ಡ್ ಯು ವಾಂಟ್ ಈಸ್ ಆ್ಯನ್. ನೋಡಿ, ಯಾವುದಾದ್ರೂ ಒಂದು ಶಬ್ದ ಅಲ್ಲಿ ಏನಾದರೂ ಸ್ವರ ವ್ಯಂಜನ ಅಂತ ನಾವೇನಂತೀವಿ, ಆ ಥರ ಸ್ವರ ಅಂತಂದ್ರೆ ಏನು, ವೊವೆಲ್ ಅಂತ ಕರಿತೀವಿ. ವೊವೆಲ್ ಅಕ್ಷರಗಳಿಂದ ಪ್ರಾರಂಭ ಆಗಿದ್ರೆ ಅದರ ಹಿಂದೆ ಆ್ಯನ್ ಹಚ್ಚಬೇಕು. ಫಾರ್ ಎಕ್ಸಾಂಪಲ್, ಆ್ಯನ್ ಆ್ಯಪಲ್ ಅಂತ ಇಲ್ಲಿದೆ ನೋಡಿ, ಆ್ಯನ್ ಆ್ಯಪಲ್ ಅಂತ ಇದೆ. ಎಸ್, ಡೈಲಿ ಇರುತ್ತೆ ಸರ್, ಡೈಲಿ ಇರುತ್ತೆ ಆ್ಯನ್ ಆ್ಯಪಲ್. ಇಫ್ ದ ವರ್ಡ್ ಫಾಲೋವಿಂಗ್ ಬಿಗಿನ್ಸ್ ವಿತ್ ದ ಕಾನ್ಸೋನೆಂಟ್, ಸ್ವರದಿಂದ ಪ್ರಾರಂಭ ಆಗಿರುವಂಥ ಶಬ್ದ ಇದ್ದರೆ ಅದರ ಹಿಂದ್ಗಡೆ ನಾವು ಆ್ಯನ್ ಅನ್ನು ಹಚ್ಚಬೇಕು. ಅದೇ ಏನಾದರೂ ಸ್ವರದಿಂದ ಸ್ಟಾರ್ಟ್ ಆಗಲಾರದೆ ಕಂಜಂಕ್ಷನ್ ಬಟ್ ಬಿಗಿನ್ಸ್ ವಿತ್ ದ ವೊವೆಲ್ ಸೌಂಡ್, ಯು ಸ್ಟಿಲ್ ನೀಡ್ ಆ್ಯನ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡಿ, ಈಗ ಆ್ಯನ್ ಆ್ಯಪಲ್ ಅಂತ ನಾವು ಕರಿತೀವಿ, ತಿಳಿತಾರೆ? ಇಲ್ಲಿ ಎ ಅನ್ನೋದು ಸ್ವರ ಅದ, ಅದಕ್ಕೆ ನಾವು ಹಿಂದೆ ಆ್ಯನ್ ಅನ್ನು ಹಚ್ಚಿದ್ದೀವಿ, ಇಲ್ಲ ನಂಗಿಲ್ಲ. ದಿಸ್ ಆಲ್ಸೋ ರೈಟ್. ಓಕೆ, ಬಟ್ ಒನ್ ಮೋರ್ ಥಿಂಗ್ ಇಸ್ ದೇರ್. ಸಮ್ಟೈಮ್ಸ್ ವಾಟ್ ಹ್ಯಾಪನ್, ಇಲ್ಲಿ ಇದೆ ನೋಡಿ ಎಕ್ಸ್-ರೇ ಅಂತ. ಇಲ್ಲಿ ಎಕ್ಸ್ ಅನ್ನೋದು ಸ್ವರ ಅಲ್ಲ, ಆದರೂ ಅದರ ಉಚ್ಚಾರ ಏನದಲ್ಲ ಸ್ವರದಿಂದ ಕೂಡಿದೆ. ಎಕ್ಸ್-ರೇ. ಸೊ ಎ ಅಂತ ಇದ್ದದಕ್ಕೆ ಇಲ್ಲಿ ಆ್ಯನ್ ಬರುತ್ತೆ. ಎಕ್ಸಾಂಪಲ್, ಆ್ಯನ್ ಎಕ್ಸ್-ರೇ ಅಂತ ಬಂದದ. ವಿಲ್ ಶೋ ಯು ವೆದರ್ ದೇರ್ ಇಸ್ ಅ ವಾರ್ಮ್ ಇನ್ ಇಟ್. It is the non-standard and often considered sloopy speech to utter an sound in such cases. So when the following word definitely begins with the consonant sound, ಅಕಸ್ಮಾತ್ ಒಂದು ಶಬ್ದ ಏನಾದರೂ ಕಾನ್ಸೋನೆಂಟ್ ಅಂದರೆ ಸ್ವರ ಅಲ್ಲದೆ ವ್ಯಂಜನ ಅಕ್ಷರದಿಂದ ಅಥವಾ ವ್ಯಂಜನದ ಉಚ್ಚಾರದಿಂದ ಪ್ರಾರಂಭವಾಗಿರುವಂಥ
ಪದವಿದ್ದರೆ ಅದರ ಹಿಂದೆ ಎ ಅನ್ನು ಹಚ್ಚಬೇಕು. ಉದಾಹರಣೆಗೆ ಇಲ್ಲಿದೆ ನೋಡಿ, ಎ ಸ್ನೇಕ್ ಅನ್ನೋದು, ಎ ಸ್ನೇಕ್ ಅನ್ನೋದು ತಿಳಿತರಿ. ಸೊ ಟೋಲ್ಡ್ ಮೀ ಆಪಲ್ಸ್ ಎನಾನ್ಸ್ ಮೆಟಲ್ ಅಬಿಲಿಟೀಸ್. ಸೊ ಹೀಗೆ ಆನ್ ಹಿಸ್ಟೋರಿಕ್, ಎ ಸ್ನೇಕ್. ಸೊ ಎ ಮತ್ತು ಆನ್ ಎಂಬ ಎರಡು ಶಬ್ದದ ಬಗ್ಗೆ ನಾವು ತಿಳ್ಕೊಂತೀವಿ. ಈಗ ಮುಂದಿನ ಶಬ್ದವನ್ನು ತಿಳಿದುಕೊಂಡ ಬನ್ನಿ. ಎಡಿ ಅಂತಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್ ಎಡಿ ಮೈ ಡಿಯರ್ ಸ್ಟೂಡೆಂಟ್ಸ್? ಎಡಿ ನಾನು ಮೊದಲೇ ಹೇಳಿದ್ದೇನೆ ನಿಮಗೆ, ಪೇಡ್ ಕ್ಲಾಸ್ಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ನನ್ನ ನಂಬರಲ್ಲಿ ನಿಮಗೆ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಯು ಕ್ಯಾನ್ ಕನೆಕ್ಟ್ ಮೀ ಮೈ ಡಿಯರ್ ಸ್ಟೂಡೆಂಟ್ಸ್. ಪೇಪರ್ 2 ನಾವು ಕೇವಲ ಇಂಗ್ಲೀಷನ್ನು ಮಾತ್ರ ಹೇಳ್ಕೊಡ್ತೀವಿ, ಇಂಗ್ಲೀಷನ್ನು ಮಾತ್ರ, ಇಂಗ್ಲೀಷ್ ಟೀಚರ್ಸ್ಗಳಿಗೆ ಮಾತ್ರ ಇರುತ್ತೆ. ತಿಳಿತರಿ? ಎಸ್, ದಯವಿಟ್ಟು ಕಾನ್ಸಂಟ್ರೇಟ್ ಕೊಡಿ ಕ್ಲಾಸ್ನಲ್ಲಿ. ಎಡಿ, ಎಡಿ ಡಸಂಟ್ ಮೀನ್ ಆಫ್ಟರ್ ಡೆತ್. ಎಡಿ ಅಂದರೆ ಆಫ್ಟರ್ ಡೆತ್ ಅಲ್ಲ. ಆಸ್ ಮೆನಿ ಪೀಪಲ್ ಸಪೋಸ್, ಸಪೋಸ್ ಅಂದರೆ ಆ ಥರ ಊಹಿಸ್ತಾರೆ. ಅರ್ಥ ಆಯ್ತರಿ? ಬಿ ಸಿ ಸ್ಟ್ಯಾಂಡ್ಸ್ ಫಾರ್ ದ ಇಂಗ್ಲಿಷ್ ಪ್ರೇಸ್ ಬಿಫೋರ್ ಕ್ರಿಸ್ತ್. ನೋಡ್ರಿ, ಎಡಿ ಅಂತಂದ್ರೆ ಕೆಲವೊಬ್ರು ಆಫ್ಟರ್ ಡೆತ್ ಅಂತ ತಿಳ್ಕೊತಾರೆ. ಇಂಗ್ಲಿಷದ ಒಂದು ಪ್ರೇಸ್, ಪ್ರೇಸ್ ಅಂತಂದ್ರೆ ಒಂದು ವಾಕ್ಯದ ಭಾಗದಲ್ಲಿ, ಅಲ್ಲಿ ಬಿ ಸಿ ಅಂದ್ರೆ ಏನ್ ತಿಳ್ಕೊತಾರೆ? ಬಿಫೋರ್ ಕ್ರಿಸ್ತ್ ಅಂತ. ಬಟ್ ಎಡಿ ಸ್ಟ್ಯಾಂಡ್ಸ್ ಕನ್ಫ್ಯೂಸಿಂಗ್ಲಿ ಫಾರ್ ಅ ಲ್ಯಾಟಿನ್ ಪ್ರೇಸ್ ಅನ್ನೋ ಡೊಮಿನಿ ಅಂತ ಕರೀತಾರೆ. ಹಂಗಾರೆ ಎಡಿ ಲಾಂಗ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಅನ್ನೋ ಡೊಮಿನಿ. ವಿದ್ಯಾರ್ಥಿಗಳೇ, ಅನ್ನೋ ಡೊಮಿನಿ. ಸೊ ಎಲ್ಲರಿಗೂ ಕರೆಕ್ಟ್, ಎಲ್ಲರಿಗೂ ಸ್ಕ್ರೀನ್ ಕ್ಲಿಯರ್ ಆಗಿ ಕಾಣ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ಎಲ್ಲರಿಗೂ ಸ್ಕ್ರೀನ್ ಕ್ಲಿಯರ್ ಆಗಿ ಕಾಣ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು. ಅರ್ಥ ಆಯ್ತರಿ? ಸೊ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಈ ಥರ ನೋಡಿ, ಈ ಥರ ನೋಡ್ಲಿಕ್ಕೆ ನಿಮಗೆ ಸ್ಕ್ರೀನ್ ಕ್ಲಿಯರ್ ಆಗಿ ಕಾಣುತ್ತೆ. ನೀವೇನಾದ್ರೂ ಈ ಥರ ಮಾಡಿ ನೋಡ್ತಾ ಇದ್ರೆ ಸ್ಕ್ರೀನ್ ನಿಮ್ಗೆ ಕ್ಲಿಯರ್ ಆಗಿ ಕಾಣೋದಿಲ್ಲ. ಅರ್ಥ ಆಯ್ತನ ಆ ಥರದ್ರಿ? ಎಸ್, ಬನ್ನಿ ಒಳ್ಳೆ ಒಳ್ಳೆ ಬುಕ್ಸ್ಗಳನ್ನು ತೊಗೊಂಡು ನಿಮ್ಮ ಜೊತೆ ಚರ್ಚೆಯನ್ನು ಪ್ರತಿದಿನ 9 ಗಂಟೆಗೆ ಈ ಫ್ರೀ ಕ್ಲಾಸ್ ಇರುತ್ತೆ. ಎಸ್, ಬನ್ನಿ ನೆಕ್ಸ್ಟ್ ನೋಡೋಣ. ಅನ್ನೋ ಡೊಮಿನಿ. ವಾಟ್ ಡಸ್ ಇಟ್ ಮೀನ್ ಅನ್ನೋ ಡೊಮಿನಿ? ಲ್ಯಾಟಿನ್ ಪ್ರೇಸ್ ಅನ್ನೋ ಡೊಮಿನಿ ಅಂದ್ರೆ ಏನು? ಇನ್ ದ ಇಯರ್ ಆಫ್ ದ ಲಾರ್ಡ್, ದೇವರು ಇರುವಂತ ಸಮಯದಲ್ಲಿ. ಯಾವ ದೇವರು? ದ ಇಯರ್ ಜೆಸಸ್ ವಾಸ್ ಬಾರ್ನ್, ಜೆಸಸ್ ಹುಟ್ಟಿರುವಂತ ಯುಗ ಅಂತ ಹೇಳ್ತಾರೆ ಲ್ಯಾಟಿನ್ ಅಲ್ಲಿ ಅನ್ನೋ ಡೊಮಿನಿ. ಸೊ ದ್ಯಾಟ್ ಸ್ಟ್ಯಾಂಡ್ಸ್ ಆಸ್ ಎಡಿ. ವಿದ್ಯಾರ್ಥಿಗಳೇ, ಎಡಿ. If the calendar actually changed with Jesus' death, then what would we do with the years during which he lived? Since Jesus was probably actually born around 6 BC or so, the connection of the calendar with him can be misleading. So ಅದೊಂದು ಮತ್ತು ಬೇರೆ ಬೇರೆ ವಿಚಾರಗಳನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೋಸ್ಕತೆ ಇಲ್ಲ. ಎಡಿ ಈಸ್ ನಥಿಂಗ್ ಬಟ್ ಅನ್ನೋ ಡೊಮಿನಿ, ಲ್ಯಾಟಿನ್ ಶಬ್ದದ ಅಥವಾ ಲ್ಯಾಟಿನ್ ಫ್ರೇಸ್ ಅಂತ ಅಂತಾರೆ. Many biblical or biblical scholars or historians and archaeologists prefer the less sectarian designation before the common era. ನೋಡಿ, BCE ಅಂತಂದ್ರೆ ಏನು ಗೊತ್ತಾ? ಬಿಫೋರ್ ದ ಕಾಮನ್ ಎರಾ. ದ ಕಾಮನ್ ಎರಾ CE. ನೋಡಿ, AD ಅಂತಂದ್ರೆ ಅನ್ನೋ ಡೊಮಿನಿ, BC ಅಂತಂತಂದ್ರೆ ನಿಮಗೆ ಬಿಫೋರ್ ಕ್ರೈಸ್ಟ್ ಅಂತ ಗೊತ್ತಾಯ್ತು. BCE ಅಂತ ಅಂದ್ರೆ ಏನಂತ ಗೊತ್ತಾಯ್ತು? ಬಿಫೋರ್ ದ ಕಾಮನ್ ಎರಾ, ಬಿಫೋರ್ ದ ಕಾಮನ್ ಎರಾ. ಎರಾ ಆಮೇಲೆ CE ಅಂತಂದ್ರೆ ಕಾಮನ್ ಎರಾ ಅಂತ ಅಷ್ಟೇ ಬರ್ತದೆ. ಸರಿತರಿ? ಸೊ ಹೀಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಕೆಲವು ಕಾನ್ಸೆಪ್ಟ್ಸ್ಗಳನ್ನು ಕಲಿತಾ ಇದ್ದೀವಿ. ಬನ್ನಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನೋಡೋಣ. AM ಮತ್ತು PM ಅಂದ್ರೆ ಏನು? ವಾಟ್ ಡಸ್ ಇಟ್ ಸ್ಟ್ಯಾಂಡ್? AM ಅಂಡ್ PM. ಸೊ ಎಲ್ಲರಿಗೂ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನ ಮರಿಬೇಡಿ ವಿದ್ಯಾರ್ಥಿಗಳೇ. ಎಸ್, ಕಮಾನ್. AM ಆರ್ PM. ವಾಟ್ ಡಸ್ ಇಟ್ ಮೀನ್ AM? AM ಸ್ಟ್ಯಾಂಡ್ಸ್ ಫಾರ್ ದ ಲ್ಯಾಟಿನ್ ಪ್ರೇಸ್. ನೋಡ್ರಿ, ಹೇಗೆ ಎಡಿ ಅಂದ್ರೆ ಲ್ಯಾಟಿನ್ ಪ್ರೇಸ್ ಆಗಿತ್ತೋ ಅನ್ನೋ ಡೊಮಿನಿ ಅಂತ, ಅದೇ ರೀತಿ AM ಕೂಡ ಏನಾಗುತ್ತೆ ವಿದ್ಯಾರ್ಥಿಗಳೇ? ಇಟ್ ಈಸ್ ಆಲ್ಸೋ ಲೈಕ್ ಲ್ಯಾಟಿನ್ ಪ್ರೇಸ್. ಆಂಟಿ ಮೆರಿಡಿಯಮ್ ಆಗುತ್ತೆ. ವಾಟ್ ಡಸ್ ಇಟ್ ಮೀನ್? ಆಂಟಿ ಮೆರಿಡಿಯಮ್. ದ ಲಾಂಗ್ ಫಾರ್ಮ್ ಆಫ್ AM ಈಸ್ ಆಂಟಿ ಮೆರಿಡಿಯಮ್. DIEM ಅಂತ ಬರುತ್ತೆ ಕೊನೆಗೆ. ಅರ್ಥ ಆಯ್ತರಿ? ಆಂಟಿ ಮೆರಿಡಿಯಮ್. ನಮಸ್ತೆ, ನಮಸ್ತೆ ಎಲ್ಲರಿಗೂ. ವಿಚ್ ಮೀನ್ಸ್, ಹಂಗಂದ್ರೆ ಏನ್ ಗೊತ್ತಾ? AM ಅಂದ್ರೆ ಏನ್ ಗೊತ್ತಾ? ಬಿಫೋರ್ ನೂನ್ ಅಂತ ಅರ್ಥ. ಬಿಫೋರ್ ನೂನ್ ಅಂದ್ರೆ ಮಧ್ಯಾಹ್ನದಕ್ಕಿಂತ ಮುಂಚೆ. ಅರ್ಥ ಆಯ್ತರಿ? ಸೊ ಡಸ್ ಇಟ್ ಮೀನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆಂಟಿ ಮೆರಿಡಿಯಮ್ ಅಂತಂದ್ರೆ ಮಧ್ಯಾಹ್ನದಕ್ಕಿಂತ ಮುಂಚೆ. ಇದೊಂದು ಲ್ಯಾಟಿನ್ ಫ್ರೇಸ್ ಆಗಿದೆ ವಿದ್ಯಾರ್ಥಿಗಳು, ಲ್ಯಾಟಿನ್ ಫ್ರೇಸ್ ಆಗಿದೆ. ನೆಕ್ಸ್ಟ್, PM ಸ್ಟ್ಯಾಂಡ್ಸ್ ಫಾರ್ ಪೋಸ್ಟ್ ಮೆರಿಡಿಯಮ್. ನೋಡ್ರಿ, ಅದು ಆಂಟಿ ಮೆರಿಡಿಯಮ್ ಆದ್ರೆ ಇದು ಪೋಸ್ಟ್ ಮೆರಿಡಿಯಮ್ ಆಗುತ್ತೆ. ಅಂದ್ರೆ ಆಫ್ಟರ್ನೂನ್. ಪೋಸ್ಟ್ ಅಂದ್ರೆ ನಂತರ. ನೋಡಿ, ಆಂಟಿ ಮೆರಿಡಿಯಮ್ ಅಂತಂದ್ರೆ ಮಧ್ಯಾಹ್ನದಕ್ಕಿಂತ ಮುಂಚೆ, ಬಿಫೋರ್ ನೂನ್ ಅಂದಂಗೆ. PM ಅಂದ್ರೆ ಏನ್ ಗೊತ್ತಾ? ಪೋಸ್ಟ್ ಮೆರಿಡಿಯಮ್. ಮೆರಿಡಿಯಮ್ ಅಂತಂದ್ರೆ
ಮಧ್ಯಾಹ್ನ. ಪೋಸ್ಟ್ ಮೆರಿಡಿಯಮ್ ಅಂತಂದ್ರೆ ಮಧ್ಯಾಹ್ನದ ನಂತರ, ಆಫ್ಟರ್ ನೋನ್. ಆಲ್ದೋ ಡಿಜಿಟಲ್ ಕ್ಲಾಕ್ಸ್ ರುಟೀನ್ಲಿ ಲೇಬಲ್ noon 12 PM. ಸೊ 12 PM ಆದಾಗೂ noon ಅಂತ ಕರೀತದ. You should avoid this expression not only because it is incorrect, but because many people will imagine you are talking about the midnight instead. The same goes for 12 AM. 12 AM, just say or write noon or midnight when you mean those precise times. So ರಾತ್ರಿ ಇದ್ದಾಗ AM ಅನ್ನಕ್ಕೆ ಹೋಗಬೇಡ, PM ಅನ್ನಕ್ಕೆ ಹೋಗಬೇಡ, ಕೇವಲ ಮಿಡ್ನೈಟ್ ಅನ್ಲಿಕ್ಕೆ ಪ್ರಯತ್ನ ಪಡು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ರೀ? ಮಧ್ಯಾಹ್ನ ಬಂದಾಗೂ ನೂನ್ ಅನ್ನು, ರಾತ್ರಿ ಇದ್ದಾಗ ಮಿಡ್ನೈಟ್ ಅನ್ನು. ಅರ್ಥ ಆಯ್ತಾ ರೀ? ಆದರೆ ಅದಕ್ಕೆ 12 AM 12 PM ಅದು ಅನ್ಲಿಕ್ಕೆ ಹೋಗಬೇಡ ಅಂತ ಹೋಗ್ತಾ ಇದ್ದಾರೆ. ಅರ್ಥ ಆಯ್ತಾ ರೀ? ಎಸ್, ಬನ್ನಿ ಮುಂದಿನ ಶಬ್ದವನ್ನ ತಿಳಿದುಕೊಳ್ಳೋಣ ವಿದ್ಯಾರ್ಥಿ. It is now rare to see periods placed after these abbreviations AM, but in formal writing it is still preferable. Capitalize them. Though the lowercase AM and PM are now so popular, they are not likely to get into trouble. So ಕೆಲವೊಮ್ಮೆ ಎಲ್ಲ ಕಡೆ ಆ್ಯಕ್ಚುಲಿ ಕ್ಯಾಪಿಟಲ್ ಲೆಟರ್ನಲ್ಲೇ ಬರಿಬೇಕು, ಆದರೆ ಇದ್ರನ್ನೆಲ್ಲ ಈಗಿನ ಕಾಲದಲ್ಲಿ ಸ್ಮಾಲ್ ಲೆಟರ್ನಲ್ಲಿ ಬರಿತಾ ಇದ್ದಾರೆ. ಇದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. Occasionally computer programs encourage you to write AM and PM without a space before them. ನೋಡಿ, ಇವುಗಳ ನಡುವೆ ಕಂಪ್ಯೂಟರ್ನಲ್ಲಿ ನಾವು ಏನಾದರೂ ಬರೆಯುವಾಗ AM ಮತ್ತು PM ಸ್ಪೇಸ್ ಮಧ್ಯದಲ್ಲಿ ಸ್ಪೇಸ್ ಅನ್ನು ಬಿಡೋದಿಲ್ಲ. ವಿದೌಟ್ ಅ ಸ್ಪೇಸ್ ಬಿಫೋರ್ ದೆಮ್, ಬಟ್ ಅದರ್ಸ್ ವಿಲ್ ಮಿಸ್ರೀಡ್ ಯುವರ್ ಡಾಟಾ ಇಫ್ ಯು ಒಮಿಟ್ ದ ಸ್ಪೇಸ್. ನೀವು ಏನಾದರೂ ಸ್ಪೇಸನ್ನು ಬಿಟ್ಟರೆ ಅದನ್ನು AM ಅನ್ನೋದು ಬಿಟ್ಟು ಬೇರೆ ಅನ್ನಲ್ಲ ಅಂತಿರ್ತಾರೆ. The non-standard pattern of omitting the space is spreading rapidly and should be avoided in formal writing. ಸೊ ಅದ ಕಾರಣ ಎಲ್ಲರೂ ಈಗಿನ ಕಾಲದಲ್ಲಿ AM ಅನ್ನೋದನ್ನು ಸ್ವಲ್ಪ ಕೂಡಿಸಿ ಬರಲಿಕ್ಕೆಕ್ಕಿಂತ ನಡು ಸ್ಪೇಸ್ ಬಿಡುವಂಥದ್ದು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ರೀ? ಸೊ ಇಲ್ಲಿ ತನಕ ನಾನು ಹೇಳ್ಕೊಟ್ಟಿರುವಂಥ ಶಬ್ದಗಳು ಅರ್ಥ ಆಗಿದ್ದರೆ ಎಸ್ ಅಂತ ಟೈಪ್ ಮಾಡ್ಬೋದು. ಅದೇ ರೀತಿಯಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಕ್ಲಾಸನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ಒಂದು ಹೇಳ್ತಾ ಇದ್ದೀನಿ, ನಾನು ಮೊದಲೇ ಹೇಳಿದ್ದೀನಿ, ವೊಕ್ಯಾಬ್ಯುಲರಿ ಕ್ಲಾಸ್ ಯಾವಾಗಲೂ ಬೋರ್ ಇರುತ್ತೆ, ಭಾಳ ಬೇಸರ ಆಗುತ್ತಾ. ಅರ್ಥ ಆಯ್ತಾನೆ ಆ ಥರದ್ದು? ಡೆಫಿನೆಟ್ಲಿ ಬೇಸರ ಆಗುತ್ತಾ, ಅದು ಗ್ಯಾರಂಟಿನೇ. ನಾನು ನಿಮಗೆ ಇದ್ದದ್ದನ್ನು ಹೇಳ್ತಿದ್ದೀನಿ, ವೊಕ್ಯಾಬ್ಯುಲರಿ ಕ್ಲಾಸ್ ಯಾವಾಗಲೂ ಬೇಸರ ಆಗೋದು. ಅದಕ್ಕೆ ಕಾರಣ ಏನಪ್ಪ ಅಂತಂತಂದರೆ ತುಂಬ ತಿಳಿತರಿ, ಇದರಲ್ಲಿ ಒಂದು ಪವರ್ ಇರುತ್ತೆ. ಏನಪ್ಪ ಅಂತಂದರೆ ಇದರಲ್ಲಿ ತುಂಬ ಮೈಂಡ್ ಗೇಮ್ ಇರುತ್ತೆ ರೀ. ಅರ್ಥ ಆಯ್ತಾ ರೀ? ಎಸ್, ಬನ್ನಿ. ಆಬ್ಜೆಕ್ಟ್ ಅಂದರೆ ಏನು? ಆಬ್ಜೆಕ್ಟ್ ಅಂದರೆ ಏನು? ಆಬ್ಜೆಕ್ಟ್ ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಈಸ್ ಆಲ್ವೇಸ್ ನೆಗೆಟಿವ್. ಇದೊಂದು ನಕಾರಾತ್ಮಕ ವಿಚಾರವನ್ನು ಹೇಳ್ತಾನೆ. ಮೀನಿಂಗ್ ಏನಂದ್ರೆ ಲವ್ಲಿ, ಹೋಪ್ಲೆಸ್. ಅಂದ್ರೆ ಇದರ ಅರ್ಥ ಅಬ್ಜೆಕ್ಟ್ ಅಂದ್ರೆ ನೀಚ ಅನ್ನುವಂಥ ಮೀನಿಂಗ್ ಬರ್ತದ. ಯು ಕಾಂಟ್ ಎಕ್ಸ್ಪೀರಿಯನ್ಸ್ ಅಬ್ಜೆಕ್ಟ್ ಜಾಯ್ ಅನ್ಲೆಸ್ ಯು ಆರ್ ಬೀಯಿಂಗ್ ಡೆಲಿಬರೇಟ್ಲಿ ಪ್ಯಾರಡಾಕ್ಸಿಕಲ್ ಅಂತ ಹೇಳ್ತಾರೆ. ಸೊ ವಾಟ್ ಡಸ್ ಇಟ್ ಮೀನ್ ಪ್ಯಾರಡಾಕ್ಸಿಕಲ್? ವಾಟ್ ಡಸ್ ಇಟ್ ಮೀನ್ ಪ್ಯಾರಡಾಕ್ಸಿಕಲ್? ಪ್ಯಾರಡಾಕ್ಸಿಕಲ್ ಅಂದ್ರೆ ಏನಂತ ಗೊತ್ತಾ? ವಿರೋಧ. ನೋಡಿ, ಪ್ಯಾರಡಾಕ್ಸಿಕಲ್ ಅಂತಂದ್ರೆ ವಿರೋಧ. ಯಾವಾಗ ನೀವು ವಿರೋಧ ರೀತಿಯಲ್ಲಿ ಅಥವಾ ವಿರೋಧವಾದಂಥ ವಿಚಾರದವನ್ನ ಮಾಡುವುದಿಲ್ವೋ ಯಾರ ಜೊತೆ ಆದರೂ, ಅಲ್ಲಿ ತನಕ ನೀವು ಎಂದು ಅಬ್ಜೆಕ್ಟ್ ಅನ್ನು ಜಾಯ್ ಮಾಡ್ಲಿಕ್ಕೆ ಬರಲ್ಲ. ಅಬ್ಜೆಕ್ಟ್ ಅಂದ್ರೆ ನೀಚತನ ಅನ್ನುವಂಥದ್ದು ಮೀನಿಂಗ್ ಕೊಡ್ತದ. ಅರ್ಥ ಆಯ್ತಾ ರೀ? ಸೊ ಅಬ್ಜೆಕ್ಟ್ ಈಸ್ ಆಲ್ವೇಸ್ ನೆಗೆಟಿವ್ ಮೀನಿಂಗ್, ಲವ್ಲಿ ಆರ್ ಹೋಪ್ಲೆಸ್. ಯು ಕ್ಯಾನಾಟ್ ಎಕ್ಸ್ಪೀರಿಯನ್ಸ್ ಅಬ್ಜೆಕ್ಟ್ ಜಾಯ್ ಅನ್ಲೆಸ್ ಯು ಆರ್ ಬೀಯಿಂಗ್ ಡೆಲಿಬರೇಟ್ಲಿ ಪ್ಯಾರಡಾಕ್ಸಿಕಲ್. ಯಾರ್ದಾದ್ರೂ ನೀಚತನವನ್ನು ನೀವು ತಿಳ್ಕೊಬೇಕಂತ ಪ್ರಯತ್ನ ಪಡ್ತಾ ಇದ್ರೆ ನೀವು ಎಲ್ಲಿ ತನಕ ಅವ್ರ ಮುಂದೆ ನಾಟಕ ಮಾಡೋದಿಲ್ಲ. ಹೆಂಗ ನೀವು ಅವ್ರ ವಿರೋಧವಾಗಿದ್ದೀರಂತ. ಪ್ಯಾರಡಾಕ್ಸಿಕಲ್ ಅಂತಂದ್ರೆ ಅವ್ರ ಜೊತೆ ನೀವು ವಿರೋಧಿಯಾಗಿ ಇದ್ದೀರಾ ಅನ್ನುವಂಥ ಒಂದು ನಾಟಕವನ್ನು ಮಾಡೋದಿಲ್ಲ. ಅಲ್ಲಿವರೆಗೆ ಅವರ ಅಬ್ಜೆಕ್ಟ್ ಅನ್ನು ನೀವು ಗೊತ್ತು ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಅರ್ಥ ಆಯ್ತಾ ರೀ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಡಸ್ ಇಟ್ ಮೀನ್ ಅಬ್ಜೆಕ್ಟ್. ಅಬ್ಜೆಕ್ಟ್ ಅಂದ್ರೆ ಏನಂತ ನಿಮಗೆಲ್ಲರಿಗೂ ಗೊತ್ತಾಯ್ತು, ತಿಳಿತಾರಿ? ಪ್ರತಿದಿನ 9 ಗಂಟೆಗೆ ಈ ಕ್ಲಾಸ್ ಇರುತ್ತೆ ವೊಕ್ಯಾಬ್ಯುಲರಿದು. ಇದು 33ನೇ ಕ್ಲಾಸ್ ಆಗಿದೆ. ದಿಸ್ ಇಸ್ 33rd ಕ್ಲಾಸ್. ಅರ್ಥ ಆಯ್ತು? ಇದು 33ನೇ ಕ್ಲಾಸು. ಹಿಂದಿನ ಕ್ಲಾಸ್ಗಳು ನೋಡ್ಬೇಕಾದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ವೊಕ್ಯಾಬ್ಯುಲರಿ ಕ್ಲಾಸ್ ಅಂತ. ಅದನ್ನು ಕ್ಲಿಕ್ ಮಾಡಿ ಎಲ್ಲ ನೋಡ್ಕೋಬಹುದು ನೀವು. ತಿಳಿತಾರಿ? ಗುಡ್ ಈವ್ನಿಂಗ್ ಡಿಯರ್ಸ್. ಏಬಲ್ ಟು. ಪೀಪಲ್ ಆರ್ ಏಬಲ್ ಟು ಡೂ ಥಿಂಗ್ಸ್ ಬಟ್ ಥಿಂಗ್ಸ್ ಆರ್ ನಾಟ್ ಏಬಲ್ ಟು ಬಿ ಡನ್. ನೋಡಿ, ಏಬಲ್ ಟು ಅಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್ ಏಬಲ್ ಟು? ಯಾರು ಹೇಳ್ತೀರಾ? ಏಬಲ್ ಟು ಅಂದ್ರೆ ಏನು? ಸಾಧ್ಯವಾಗುವುದು. ಏನು? ಸಾಧ್ಯವಾಗುವುದು. ತಿಳಿತಾರಿ? ಪೀಪಲ್ ಆರ್ ಏಬಲ್ ಟು ಡೂ ಥಿಂಗ್ಸ್. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ
ಅವರು ಸಮರ್ಥರಾಗಿರ್ತಾರೆ, ದೇ ಆರ್ ಏಬಲ್ ಟು ಡೂ ಥಿಂಗ್ಸ್, ಬಟ್ ಥಿಂಗ್ಸ್ ಆರ್ ನಾಟ್ ಏಬಲ್ ಟು ಬಿ ಡನ್. ಆದರೆ ಕೆಲವು ವಿಚಾರಗಳು ಮಾಡಲ್ಪಡುವಂಥವು ಇರುವುದಿಲ್ಲ. ಇದು ಪ್ಯಾಸಿವ್ದಲ್ಲಿದೆ. ಆರ್ ನಾಟ್ ಏಬಲ್ ಟು ಬಿ ಡನ್, ಪ್ಯಾಸಿವ್ದಲ್ಲಿದೆ. ಅರ್ಥ ಆಯ್ತು? ಯು ಶುಡ್ ನಾಟ್ ಸೇ ದ ಬಜೆಟ್ ಶಾರ್ಟ್ ಫಾಲ್ ವಾಸ್ ಏಬಲ್ ಟು ಬಿ ಸಾಲ್ವ್ಡ್ ಬೈ ಸೆಲ್ಲಿಂಗ್ ಬ್ರೌನೀಸ್. ಅರ್ಥ ಆಯ್ತಾ? ಸೊ ಏಬಲ್ ಟು ಅಂತಂದ್ರೇನು, ಸಾಧ್ಯವಾಗುವುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಅಬೌಟ್. ಅಬೌಟ್ ಎಂಬ ಶಬ್ದ ಏನು? ಎಸ್, ಕ್ಯಾನ್ ಪಾಸಿಬಲ್. ವೆರಿ ಗುಡ್. ಏಬಲ್ ಟು ಅಂದ್ರೆ ಕ್ಯಾನ್ ಪಾಸಿಬಲ್ ಅಂತ ಮೀನಿಂಗ್ ಕೊಡ್ತದೆ. ನೆಕ್ಸ್ಟ್ ಅಬೌಟ್ ಅಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್ ಅಬೌಟ್? ಎಸ್, ಅಬೌಟ್ ಅಂದ್ರೆ ಏನಾಗತ್ತೆ ಅರ್ಥ ತಿಳಿತರಿ? ನೋಡಿ, ಅಬೌಟ್ ಅಂತಂದ್ರೆ ಸುಮಾರು, ಸುಮಾರು, ಅದರ ಕುರಿತು, ಅದರ ಕುರಿತು. ನೋಡಿ, ಸುಮಾರು, ಅದರ ಕುರಿತು, ಇಲ್ಲ ಅದರ ಬಗ್ಗೆ, ಎಲ್ಲಾ ತರ ಮೀನಿಂಗ್ ಬರ್ತದೆ. ಸುಮಾರು ಅಂತಂದಾಗ ಏನಾಗುತ್ತೆ ಗೊತ್ತಾ? ಟೈಮ್ ಬರ್ತದೆ. ಫಾರ್ ಎಕ್ಸಾಂಪಲ್ ಅಬೌಟ್ 5 PM, ಇಲ್ಲ ಆಕ್ಚುಲಿ ಅಬೌಟ್ 5:10, ಅಬೌಟ್ 5:30, ಅಬೌಟ್ 5:15, ಅಬೌಟ್ 4:45 ಅಂತ ಈ ತರ. ಅಂದ್ರೆ ಇದು ನಿನ್ನ ಬಗ್ಗೆ ಅಲ್ಲ. ವಾಟ್ ಎ ಗ್ರೇಟ್ ರಿವ್ಯೂ. Sniff at abstract use of about, as when I am all about good taste, all about good. Successful truffle making is about temperature control, so it is better to avoid it in a very formal English. So about ಅನ್ನೋದು ಯಾವಾಗಲೂ ಸಮಯವನ್ನು ಹೇಳ್ಕೊಡ್ತದ, ಒಂದು ಕೆಲಸದ ಕುರಿತನ್ನು ಕೂಡ ನಮಗೆ ಹೇಳ್ಕೊಡ್ತದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತರಿ? ಎಸ್, ಬನ್ನಿ ಮುಂದಿನ ಶಬ್ದವನ್ನ ತಿಳಿದುಕೊಳ್ಳೋಣ. ದ ವರ್ಡ್ ಮೀನಿಂಗ್ ಈಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ತಾ ಇದ್ದೀರಾ ಅಬ್ಸಾರ್ಪ್ಷನ್. ಯಾರಿಗಾದ್ರೂ ಆ ಶಬ್ದಗಳ ಅರ್ಥ ಗೊತ್ತಿದ್ರೆ ಟೈಪ್ ಮಾಡಬಹುದು ವಿದ್ಯಾರ್ಥಿ, ಅದರ ಬಗ್ಗೆ ಗೊತ್ತಿದ್ರೆ ಹೇಳ್ಬೋದು. ಅಬ್ಸಾರ್ಪ್ಷನ್, ಅಬ್ಸಾರ್ಪ್ಷನ್. ನೋಡಿ, ಇಲ್ಲಿ ಎರಡು ಶಬ್ದ ಅದಾವ. ಒಂದು ಅಬ್ಸಾರ್ಪ್ಷನ್, ಒಂದು ಅಬ್ಸಾರ್ಪ್ಷನ್. ಇಲ್ಲೊಂದು ಪಿ ಬಂದದ, ಇಲ್ಲೊಂದು ಬಿ ಬಂದದ. ದಟ್ಸ್ ಇಟ್, ಮತ್ತೇನು ಇಲ್ಲ. ತಿಳಿತರಿ? ಸೊ ಅಬ್ಸಾರ್ಪ್ಷನ್, ಅಬ್ಸಾರ್ಪ್ಷನ್. ಸೊ ಅಬ್ಸಾರ್ಪ್ಷನ್, ಅಬ್ಸಾರ್ಪ್ಷನ್ ಇವೆರಡರಲ್ಲಿ ಏನ್ ಡಿಫ್ರೆನ್ಸ್ ಬಂದದಂದ್ರೆ, ಇಲ್ಲಿ ಒಂದು ಪಿ ಬಂದದ, ಇಲ್ಲೊಂದು ಬಿ ಬಂದದ. ಹೀರಿಕೊಳ್ಳುವಿಕೆ ಅಂತ ಅಂತಾರೆ. ಏನಂತಾರೆ? ಹೀರಿಕೊಳ್ಳುವಿಕೆ. ತಿಳಿತರಿ? ಆಲ್ದೋ ಇಟ್ ಈಸ್ ಅಬ್ಸಾರ್ಬ್ಡ್ ಅಂಡ್ ಅಬ್ಸಾರ್ಬಿಂಗ್, ದ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ದ ನೌನ್ ಈಸ್ ಅಬ್ಸಾರ್ಪ್ಷನ್. ನೋಡಿ ಅಪಿ, ಅಬ್ಸಾರ್ಬ್ ಬಿ ಯಾವಾಗ ಬರುತ್ತಾ ಗೊತ್ತಾ? ವರ್ಬ್ ಬಂದಾಗ ಮಾತ್ರ. ಅಬ್ಸಾರ್ಬ್ಡ್. ತಿಳಿತರಿ? ಅದ ಅಬ್ಸಾರ್ಬಿಂಗ್, ING ಫಾರ್ಮ್ ದ ವರ್ಬ್ ಆಯ್ತು. ಅದ ಅಬ್ಸಾರ್ಪ್ಷನ್ ಅಂತ ಮಾಡ್ಲಿಕ್ಕೆ ಹೋದಾಗ ಏನ್ ಮಾಡ್ತೀವಿ? ಅಲ್ಲಿ ಪಿ ಬರುದು ನಾಮಪದ ಇದ್ದಾಗ. ಅರ್ಥ ಆಯ್ತರಿ? ಪಿ ಬಂದ್ ನೋಡಿ, ಅಂದ್ರೆ ಪಿ ಬಂದ್ರೆ ನಾಮಪದ ಇರ್ತದ, ಬಿ ಬಂದಿದ್ರೆ ಅದು ವರ್ಬ್ ಇರ್ತದ ಅಂತ ನೆನ್ಬಿಟ್ಕೋ. ತಿಳಿತರಿ? ಬಟ್ ನೋಟ್ ದಟ್ ಸೈಂಟಿಸ್ಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಬ್ಸಾರ್ಪ್ಷನ್ ಆಸ್ ದ ಪ್ರೊಸೆಸ್ ಆಫ್ ಸ್ವಾಲೋಯಿಂಗ್ ಅಪ್ ಆರ್ ಸಕ್ಕಿಂಗ್ ಇನ್ ಸಮಥಿಂಗ್. ನೋಡಿ, ಅಬ್ಸಾರ್ಪ್ಷನ್ ಅಂತಂತಂದ್ರೆ ಹೀರಿಕೊಳ್ಳುವಿಕೆ. ಯಾವಾಗ? ABSORPTION. ಅಬ್ಸಾರ್ಪ್ಷನ್ ಅಂತಂದ್ರೆ ಟೇಕಿಂಗ್ ಸಮಥಿಂಗ್ ಆರ್ ಸ್ವಾಲೋಯಿಂಗ್ ಅಪ್ ಆರ್ ಸಕ್ಕಿಂಗ್ ಇನ್. ಅರ್ಥ ಆಯ್ತರಿ? ಏನಾದ್ರೂ ನುಂಗುವುದು, ಹೀರಿಕೊಳ್ಳೋದಕ್ಕೆ ಏನಂತಾರ? ಅಬ್ಸಾರ್ಪ್ಷನ್ ಅಂತ ಕರೀತಾರ. ಪಿ ಅಂತ ಹಚ್ಚಿ. ಆಸ್ ದ ಪ್ರೊಸೆಸ್ ಆಫ್ ಸಕ್ಕಿಂಗ್ ಇನ್ ಸಮಥಿಂಗ್, ಅಂಡ್ absorption as the process by which something adheres to the surface of something else without being assimilated into it. Even technical writers often confuse these two. So ಅದಕ್ಕೆ ಅಬ್ಸಾರ್ಪ್ಷನ್, ಅಬ್ಸಾರ್ಪ್ಷನ್. ಸೊ ಎರಡರಲ್ಲಿ ಬಹಳ ಡಿಫ್ರೆನ್ಸ್ ಅಂತ ಏನಿಲ್ಲ. ಕೆಲವೊಂದು ವರ್ಬ್ನಲ್ಲಿ ಯೂಸ್ ಮಾಡ್ತಾರೆ, ಕೆಲವೊಂದು ನಾಮಪದದಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಮಾತ್ರ ನೆನ್ಪಿಟ್ಕೊಂಡ್ಬಿಡಿ. ಇದು ಕೂಡ ನಿಮಗೆ ಅರ್ಥ ಆಗಿದ್ರೆ ಎಸ್ ಅಂತ ತಂದ್ಕೊಡ್ಬೋದು. ನಾನು ಮೊದಲೇ ಹೇಳಿದ್ದೀನಿ, ವೊಕ್ಯಾಬ್ಯುಲರಿ ಕ್ಲಾಸ್ ಯಾವಾಗಲೂ ಎಲ್ಲರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ವರ್ಡ್ ಆಬ್ಸ್ಟ್ರೂಸ್, ಆಪ್ಟ್ಯೂಸ್. ನೋಡಿ ಎಷ್ಟು ಚೆನ್ನಾಗಿರುವಂಥ ವರ್ಡ್ ಅದಾವ. ಏನದಾವ್ರಿ? ಆಬ್ಸ್ಟ್ರೂಸ್, ಆಪ್ಟ್ಯೂಸ್. ಎಸ್, ನೋಡೋಣ ಅದರ ಮೀನಿಂಗ್ ಏನಾಗುತ್ತೆ. ಅರ್ಥ ಐತರಿ? ಆಬ್ಸ್ಟ್ರೂಸ್ ನೋಡ್ರಿ, ಆಬ್ಸ್ಟ್ರೂಸ್ ತಿಳಿತೀರಿ? ಆಬ್ಸ್ಟ್ರೂಸ್ ಅಂದ್ರೆ ಏನು ಗೊತ್ತಾ? ಆಬ್ಸ್ಟ್ರೂಸ್ ಅಂದ್ರೆ ಏನು ಗೊತ್ತಾ? ಇಲ್ಲಿದೆ ನೋಡಿ. ಈ ಅಬ್ಸ್ಟ್ರೂಸದ ಮೀನಿಂಗ್ ಏನಂತಂದ್ರೆ ತಿಳಿದುಕೊಳ್ಳಲು, ತಿಳಿದುಕೊಳ್ಳಲು, ತಿಳಿದುಕೊಳ್ಳಲು ಕಷ್ಟವಾದದ್ದು.
ತಿಳಿತರಿ? ತಿಳಿದುಕೊಳ್ಳಲು ಕಷ್ಟವಾದದ್ದು. ತಿಳಿದುಕೊಳ್ಳುವಂಥ ವಿಚಾರ ಯಾವುದು ಕಷ್ಟದಾಗಿರ್ತದಲ್ಲ ಅದನ್ನು ಆಬ್ಸ್ಟ್ರೂಸ್ ಅಂತ ಕರೀತಾರೆ. ಅರ್ಥ ಐತರಿ? ಆಬ್ಸ್ಟ್ರೂಸ್. ತಿಳಿತಾರೆ ವಿದ್ಯಾರ್ಥಿಗಳೇ? ಆಬ್ಸ್ಟ್ರೂಸ್ ಅಂತ ಕರೀತಾರೆ. ಇನ್ನು ನಾವು ಆಬ್ಟ್ಯೂಸ್ ಅಂತೂ ಕರಿತೀವಿ. ಏನಂತ ಕರಿತೀವಿ? ಆಬ್ಟ್ಯೂಸ್. ಅಥವಾ ಇಲ್ಲಿ ಆಬ್ಸ್ಟ್ರೂಸ್ಗೆ ಒಂದು ಸಮಾನಾರ್ಥಕ ಪದ ಏನು ಗೊತ್ತಾ? ಆಬ್ಸ್ಕ್ಯೂರ್ ಅಂತ ಕರೀತಾರೆ. OBSCURE. ಆಬ್ಸ್ಟ್ರೂಸ್ ಅಂದ್ರೂ ಒಂದೇ, ಆಬ್ಸ್ಕ್ಯೂರ್ ಅಂತಂದ್ರು ಒಂದೇ. ತಿಳಿದುಕೊಳ್ಳಲು ಕಷ್ಟವಾದ. ಸಮ್ಟೈಮ್ಸ್ ವಾಟ್ ಹ್ಯಾಪನ್, ಈಗ ಫಾರ್ ಎಕ್ಸಾಂಪಲ್ ಈಗ ಸದ್ಯ ನಂದು ಇದು ಕ್ಲಾಸ್ ಅದ. ದಿಸ್ ಕ್ಲಾಸ್ ಈಸ್ ಟೋಟಲಿ ಆಬ್ಸ್ಟ್ರೂಸ್ ಬಿಕಾಸ್ ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಐ ಆಮ್ ಟೀಚಿಂಗ್ ಹಿಯರ್ ವೊಕ್ಯಾಬ್ಯುಲರಿ. ಅರ್ಥ ಆಯ್ತರಿ? ಎಸ್. ಹಂಗಾರೆ ಮೋಸ್ಟ್ ಪೀಪಲ್ ಫಸ್ಟ್ ಎನ್ಕೌಂಟರ್ ಆಬ್ಟ್ಯೂಸ್. ಆಬ್ಟ್ಯೂಸ್, ಆಬ್ಸ್ಟ್ರೂಸ್ ಇವೆರಡೂ ಥರದ್ದು ಮೀನಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತಾ. ಇನ್ ಜಿಯೋಮೆಟ್ರಿ ಕ್ಲಾಸ್ ವೇರ್ ಇಟ್ ಲೇಬಲ್ಸ್ ಆ್ಯನ್ ಆ್ಯಂಗಲ್ ಆಫ್ ಮೋರ್ ದ್ಯಾನ್ 90 ಡಿಗ್ರಿ, 90 ಡಿಗ್ರಿಗಿಂತ ಜಾಸ್ತಿ ಇರುವಂಥ ಆ್ಯಂಗಲ್ಗೆ ನಾವು ಏನಂತ ಕರಿತೀವಿ? ಆಬ್ಟ್ಯೂಸ್ ಆ್ಯಂಗಲ್ ಅಂತ ಕರಿತೀವಿ. ಯಾರಾದರೂ ಇದನ್ನು ಕೇಳಿರ್ಬೋದು ಮ್ಯಾಥಮೆಟಿಕ್ಸ್ ಗೊತ್ತಿದ್ದವ್ರಿಗೆ. ಅರ್ಥ ಆಯ್ತರಿ? ಮ್ಯಾಥಮೆಟಿಕ್ಸ್ ಗೊತ್ತಿದ್ದವ್ರಿಗೆ ಇದು ಗೊತ್ತಿರುತ್ತೆ ವಿದ್ಯಾರ್ಥಿ. ಆಬ್ಟ್ಯೂಸ್ ಅಂತಂದ್ರೆ ಏನು? ಅರ್ಥ ಆಯ್ತರಿ? ಆಬ್ಟ್ಯೂಸ್ ಅಂತಂದ್ರೆ ಏನು ತಿಳಿತರಿ? ಇನ್ನ ಆಬ್ಟ್ಯೂಸ್ ಅಂತಂದ್ರೆ ಇನ್ನೊಂದು ಮೀನಿಂಗು ಬರ್ತದ. OBTUCE. ಆಬ್ಟ್ಯೂಸ್ ಅಂದ್ರೆ ಏನ್ ಗೊತ್ತಾರ್ರಿ? ಪೆದ್ದ. ತಿಳಿತರಿ? ಪೆದ್ದ ಅಂತಂತಾರಲ್ಲ ಆ ಥರ. ತಿಳಿತರಿ? ಪೆದ್ದ ಅಂತಂದ್ರೆ ಫೂಲ್ ಅಂತ ಕರೀತಾರಲ್ಲ ಇಂಗ್ಲಿಷ್ನಲ್ಲಿ, ಅದು ಕೂಡ ವಿದ್ಯಾರ್ಥಿ. FOOL ಫೂಲ್. ನೋಡ್ರಿ, ಆಬ್ಟ್ಯೂಸ್ ಆ್ಯಂಗಲ್ ಮ್ಯಾಥಮೆಟಿಕ್ಸ್ನಾಗೂ ಬರ್ತದೆ, ಜೊಮೆಟ್ರಿಕಲ್ ಇದ್ನಾಗ. ಅದ ಆಬ್ಟ್ಯೂಸ್ ಅನ್ನು ನಾವು ಏನಾದರೂ ನಾಮಪದವಾಗಿ ತಗೊಂಡು ಇಂಗ್ಲಿಷ್ನಲ್ಲಿ ಕಲಿಯುವಾಗ ಫೂಲ್ ಅಂತ ಬರ್ತದ. ಹೇ ಯು ಆರ್ ಆಬ್ಟ್ಯೂಸ್ ಅಂತ ಕರೀತಾರೆ. ಅರ್ಥ ಆಯ್ತಾರೆ? ಪೆದ್ದ, ಫೂಲ್. ಅದ ಆಬ್ಸ್ಟ್ರೂಸ್ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್? ಆಬ್ಸ್ಟ್ರೂಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆಬ್ಸ್ಟ್ರೂಸ್ ಅಂತಂದ್ರೆ ಅರ್ಥ ಮಾಡಿಕೊಳ್ಳಲು ಡಿಫಿಕಲ್ಟ್ ಆಗಿರುವಂತ ಒಂದು ವಿಚಾರ. ಬನ್ನಿ ಇನ್ನೊಂದು ಸ್ವಲ್ಪ ನೋಡೋಣ. Most people first encounter obtuse means it is a 90 degree angle. Imagine what sort of blunt arrowhead that kind of angle would make and you will understand why it also has the figurative meaning dull, stupid. ನೋಡಿ, obtuse ಅಂದ್ರೆ ಡಲ್ ಅಥವಾ ಸ್ಟುಪಿಡ್ ಅಂದಂಗೆ. ಅರ್ಥ ಆಯ್ತಾರೆ? obtuse ಅಂತಂದ್ರೆ ಡಲ್ ಆ್ಯಂಡ್ ಸ್ಟುಪಿಡ್. ಏನು obtuse ಅಂದ್ರೆ? ನಾನಿಲ್ಲಿ ಹೇಳ್ತಾ ಇರೋದು abstruse. obtuse ಅಂದ್ರೆ 90 ಡಿಗ್ರಿಗಿಂತ ಜಾಸ್ತಿ ಇರುವಂಥ ಆ್ಯಂಗಲ್ಲು, ಇಲ್ಲಪ್ಪ ಅಂದರೆ ಡಲ್, ಸ್ಟುಪಿಡ್, ಫೂಲ್, ಪೆದ್ದ ಅಂತಂದಂಗೆ. ಆಬ್ಸ್ಟ್ರೂಸ್ ಅಂತಂದರೆ, ಬಟ್ ಪೀಪಲ್ ಆಫನ್ ಮಿಕ್ಸ್ ದ ವರ್ಡ್ ಅಪ್ ವಿತ್ ಆಬ್ಸ್ಟ್ರೂಸ್ ವಿಚ್ ಮೀನ್ಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಿರುವಂಥದ್ದು ಶಬ್ದಕ್ಕೆ ಏನಂತ ಕರೀತಾರೆ? ಆಬ್ಸ್ಟ್ರೂಸ್ ಅಂತ ಕರೀತಾರೆ. ತಿಳಿತಾರೆ? ವೆನ್ ಯು ಮೀನ್ ಕ್ರಿಟಿಸೈಸ್ ಸಮಥಿಂಗ್ ಫಾರ್ ಬೀಯಿಂಗ್ ನೀಡ್ಲೆಸ್ಲಿ ಕಾಂಪ್ಲೆಕ್ಸ್ ಆರ್ ಬ್ಯಾಫ್ಲಿಂಗ್, ದ ವರ್ಡ್ ಯು ನೀಡ್ ಇಸ್ ನಾಟ್ ಆಬ್ಟ್ಯೂಸ್ ಬಟ್ ಇಟ್ ಈಸ್ ಆಬ್ಸ್ಟ್ರೂಸ್ ಅಂತ. ಏನಾದರೂ ನೀವು ತಿಳಿತಿರುವಾಗ, ಕಲ್ಕೊಳ್ತಿರುವಾಗ ಅದು ನಿಮಗೆ ಬಹಳ ಅರ್ಥ ಆಗದೆ ಇರುವಂಥ ಪ್ರಸಂಗ ಇರ್ತಾರೆ, ಅದಕ್ಕೆ ಆಬ್ಟ್ಯೂಸ್ ಅನ್ನಂಗಿಲ್ಲ, ಅದಕ್ಕೆ ಆಬ್ಸ್ಟ್ರೂಸ್ ಅಂತ. ಹೀಗೆ ಇವತ್ತು ನಾನು ಒಂದು 10 ರಿಂದ 15 ಇಂಪಾರ್ಟೆಂಟ್ ಆದಂಥ ವರ್ಡ್ಸ್ಗಳನ್ನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಪ್ರತಿದಿನ 9 ಗಂಟೆಗೆ ಈ ಒಂದು ಫ್ರೀ ಕ್ಲಾಸ್ ಯೂಟ್ಯೂಬ್ದಲ್ಲಿ ವೊಕ್ಯಾಬ್ಯುಲರಿಗೋಸ್ಕರ ಇರುತ್ತೆ. HSTR, PDO, C ಗ್ರೂಪ್, SDA, FDA ಹೀಗೆ ಪ್ರತಿಯೊಂದು ಪರೀಕ್ಷೆಗೂ ಬೇಕಾಗಿರುವಂತಹ ಜನರಲ್ ಇಂಗ್ಲೀಷದ ಕ್ಲಾಸ್ಗಳು ಪ್ರಾರಂಭವಾಗಿದ್ದಾವೆ. ನಮ್ಮ ಆ್ಯಪದ ಲಿಂಕು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನು ಮರಿಬೇಡಿ.